ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇಂಗ್ಲಿಷ್ ಭಾಷೆಯ ವ್ಯಾಮೋಹಕ್ಕೆ ಸಿಲುಕಿ ನಮ್ಮ ಜನ ಸಂಸ್ಕೃತವನ್ನ ಮರೆತು ಬಿಟ್ಟಿದ್ದಾರೆ. ಈಗ ಈ ಭಾಷೆಗೆ ಮತ್ತೆ ಮರುಜೀವ ನೀಡೋ ನಿಟ್ಟಿನಲ್ಲಿ ಸಂಸ್ಕೃತ ತರಬೇತಿ ಕೇಂದ್ರ ಶುರುವಾಗಿದೆ. मम नाम विक्रमः. अहं UKG मध्ये पठामि. अहं शालायाः नाम विजयभारती. अहं गृहे संस्कृतेन सम्भाषणं करोमि. ಇದು ಗಿರಿನಗರದಲ್ಲಿರೋ ಅಂತಾರಾಷ್ಟ್ರೀಯ ಸಂಸ್ಕೃತ ತರಬೇತಿ ಕೇಂದ್ರ ಅಕ್ಷರಂ. ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗುತ್ತಿರೋ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆಯ ಅರಿವು ಮೂಡಿಸುವ ಸಲುವಾಗಿ ಈ ಕೇಂದ್ರ ಆರಂಭಗೊಂಡಿದೆ. ಶ್ರೀ ಶ್ರೀ ರವಿಶಂಕರ್ ಗುರುಜಿ ಮತ್ತು ನಿರ್ಮಲಾನಂದನಾಥ ಸ್ವಾಮೀಜಿ ಈ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ರು. ಬೆಂಗಳೂರಿನಲ್ಲಿ ನಶಿಸಿ ಹೋಗುತ್ತಿರುವ ಸಂಸ್ಕೃತ ಭಾಷೆಗೆ ಮತ್ತೆ ಮರುಜೀವ ನೀಡುತ್ತಿರುವುದನ್ನ ಶ್ಲಾಘಿಸಿದ್ರು. ಇದು ತುಂಬಾ ಶ್ಲಾಘನೀಯವಾದ ಕೆಲಸ. ದೇಶ ವಿದೇಶದಲ್ಲಿ ನಮ್ಮ ದೇಶದಲ್ಲಿ ಸಂಸ್ಕೃತ ಭಾಷೆ ಮತ್ತೆ ಪುನರುಜ್ಜೀವನಗೊಂಡಾಗ ಮಾನವ ಕುಲಕ್ಕೆ ಇದು ಒಂದು ಒಳ್ಳೆಯ ಶುಭ ಸೂಚನೆ ಅಂತ ನಾವು ಹೇಳ್ತೇವೆ. ಈ ಕೇಂದ್ರದಲ್ಲಿ ಗ್ರಂಥಾಲಯ, ಸಂಸ್ಕೃತ ಚಟುವಟಿಕೆಗಳ ಕೇಂದ್ರ, ವಿಕಿಪೀಡಿಯಾ ಕೇಂದ್ರ ಹೀಗೆ 15ಕ್ಕೂ ಹೆಚ್ಚಿನ ತರಬೇತಿ ಕೊಠಡಿಗಳಿವೆ. ಸಂಸ್ಕೃತ ಭಾರತಿ ಸಂಸ್ಥೆ ಈ ಕೇಂದ್ರವನ್ನ ಆರಂಭಿಸಿದೆ. ತರಬೇತಿ ಕೇಂದ್ರ ಅಂದರೆ ವಿದ್ಯಾರ್ಥಿಗಳಿಗೆ ತರಬೇತಿ ಇರ್ಬೋದು, ಅಧ್ಯಾಪಕರಿಗೆ ತರಬೇತಿ ಇರ್ಬೋದು, ಅಥವಾ ಸಂಸ್ಕೃತ ಕ್ಷೇತ್ರದಿಂದ ಹೊರಗಡೆ ಇರತಕ್ಕಂಥ ವ್ಯಕ್ತಿಗಳಿಗೆ ತರಬೇತಿ ಇರ್ಬೋದು. ಇದೆಲ್ಲವೂ ಕೂಡ ನಡಿಬೇಕು ಅಂತ ಇರತಕ್ಕಂಥದ್ದು. ಇನ್ನೆರಡನೇದು ವಿಕಿಪೀಡಿಯಾ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇದೆ, ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅದನ್ನ ಇನ್ನೊಂದಿಷ್ಟು ವ್ಯವಸ್ಥಿತವಾಗಿ ಮಾಡುವ ದೃಷ್ಟಿಯಿಂದ ಒಂದು ಚಟುವಟಿಕೆ ಕೇಂದ್ರ ಬೇಕು. ಸೊ ಅದಕ್ಕೂ ಕೂಡ ನಡೆದಿದೆ. ಸಂಸ್ಕೃತದ ಬಗ್ಗೆ ಹೆಚ್ಚಿನ ಜ್ಞಾನ ಪಡೆಯುವ ಆಸಕ್ತಿಯುಳ್ಳವರು ಇಲ್ಲಿಗೆ ಬಂದು ತರಬೇತಿ ಪಡೆದುಕೊಳ್ಳಬಹುದಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಅದು ವಜ್ರಗಳ ಲೋಕ, ಕಣ್ಣು ಕೊರೆಸುವ ಮಿಂಚಿನ ಹೊಳಪು. ದವನಂ ಆಭರಣ ಮಳಿಗೆಯ ವಜ್ರಾಭರಣ ಪ್ರದರ್ಶನಕ್ಕೆ ತಯಾರಿ ನಡೆಸಿದೆ. ಅದರ ಒಂದು ಝಲಕ್ ಇಲ್ಲಿದೆ. ಒಂದೆಡೆ ನಕ್ಷತ್ರಗಳಂತೆ ಹೊಳೆಯುತ್ತಿರೋ ವಜ್ರಗಳು, ಮತ್ತೊಂದೆಡೆ ವಜ್ರಾಭರಣ ಧರಿಸಿ ಮಿಂಚಿದ ನಟಿ ಪ್ರಿಯಾಂಕಾ ಉಪೇಂದ್ರ. ಇದು ದವನಂ ವಜ್ರಾಭರಣ ಮಳಿಗೆಯ ನೋಟ. ಜೂನ್ 5ರಿಂದ ಪ್ರಾರಂಭವಾಗುತ್ತಿರೋ ವಜ್ರಾಭರಣಗಳ ಪ್ರದರ್ಶನವನ್ನ ನೋಡಲು ಬಂದಿದ್ದ ಪ್ರಿಯಾಂಕಾ ಆಭರಣಗಳನ್ನ ಧರಿಸಿ ಖುಷಿ ಪಟ್ರು. ಇದು ಒಂಥರ ಹಾಲ್ ಮಾರ್ಕ್, ಡೈಮಂಡ್ಗೆ ಒಂದು ಹಾಲ್ ಮಾರ್ಕ್ ಹಾಕಿದ್ದಂಗೆ. ಸೊ ಇಲ್ಲಿ ಡೈರೆಕ್ಟ್ ಬಂದು ನೀವು ಸಾಲಿಟೇರ್ ತೊಗೋಬೋದು. ಆ್ಯಂಡ್ ಡೆಫಿನೆಟ್ಲಿ ದಿಲ್ ಗಿವ್ ಯು ದ ಸೇಮ್, ದಿಲ್ ಟೇಕ್ ದ ಸೇಮ್ ಡೈಮಂಡ್ ಬ್ಯಾಕ್ ವಿತ್ ದ ಸೇಮ್ ಪ್ರೈಸ್ ವೆನ್ ಎವರ್ ಯು ವಾಂಟ್. ಸೊ ವ್ಯಾಲ್ಯೂ ಬಗ್ಗೆ ನಿಮಗೆ ಡೌಟ್ ಇರಲ್ಲ, ಆಮೇಲೆ ಕ್ವಾಲಿಟಿ ಬಗ್ಗೆ ಡೌಟ್ ಇರಲ್ಲ. ಡಿವೈನ್ ಸಾಲಿಟೇರ್ ಎಂಬ ಖ್ಯಾತ ಡೈಮಂಡ್ ಬ್ರ್ಯಾಂಡ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ದವನಂ ಜೂನ್ 12ರವರೆಗೆ ವೈವಿಧ್ಯಮಯ ಆಭರಣಗಳನ್ನು ಪ್ರದರ್ಶಿಸಲಿದೆ. ಈ ಪ್ರದರ್ಶನದಲ್ಲಿ ಒಂದು ಕೊಂಡರೆ ಒಂದು ಉಚಿತ ಎಂಬ ಆಫರ್ ಕೂಡ ಇದೆ. ನೀವು ಒಂದೇ ಸರಿ ಬಹುಶಃ ಡೈಮಂಡ್ ಸಾಲಿಟೇರ್ ಎಲ್ಲೇ ನೋಡಿದ್ರು ನೀವು ಒಂದು ಸರಿ 2 ನೋಡ್ಬೋದು, 3 ನೋಡ್ಬೋದು. ಸುಮ್ಮನೆ 100 ಕಲ್ಲು ನಾವು ಒಟ್ಟಿಗೆ ತೋರಿಸ್ತೀವಿ. ಸೊ ಜನಗಳಿಗೆ ಆಗ ಒಂದು ಸೆಲೆಕ್ಷನ್ಗೆ ಆಪರ್ಚುನಿಟಿ ಇದೆ, ಪ್ರೈಸ್ ಇದೆ. ಹಾಗೆ ನಾವು ಒಂದು ಡೈಮಂಡ್ ತೊಗೊಂಡ್ರೆ ಇನ್ನೊಂದು ಡೈಮಂಡ್ ಅವ್ರಿಗೆ ಜೊತೆ ಕೊಡ್ತಾ ಇದ್ದೀವಿ. ಆಸಕ್ತ ಗ್ರಾಹಕರಿಗಾಗಿ 15,000 ರೂಪಾಯಿಗಳಿಂದ 15 ಲಕ್ಷದವರೆಗೆ ವಿವಿಧ ಶ್ರೇಣಿಯ ಆಭರಣಗಳು ಇಲ್ಲಿವೆ. ಆಭರಣ ಪ್ರಿಯರಿಗೆ ಇದು ಇಷ್ಟವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ರಾಜ್ಯದಲ್ಲೀಗ ಮುಂಗಾರು ಮಳೆ ಶುರುವಾಗಿದೆ. ಇದರ ಅಂಗವಾಗಿ ನಗರದಲ್ಲಿ ಸ್ಪೆಷಲ್ ಆರ್ಟ್ ಶೋ ಒಂದು ನಡೀತಾ ಇದೆ. ಬನ್ನಿ ಹಾಗಾದ್ರೆ ಆ ಶೋ ಹೇಗಿದೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಬಣ್ಣ ಬಣ್ಣದ ಚಿತ್ತಾರ, ಬಗೆ ಬಗೆಯ ಚಿತ್ರಕಲೆ, ಆಹಾ, ಒಂದಕ್ಕಿಂತ ಒಂದು ಬಲು ಚಂದ. ನೋಡ್ತಾ ಇದ್ರೆ ಹೀಗೆ ನೋಡ್ತಾನೆ ಇರೋಣ ಅನ್ಸತ್ತೆ. ಕಸ್ತೂರ್ಬಾ ರಸ್ತೆಯಲ್ಲಿರುವ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿನ ಮಾನ್ಸೂನ್ ಆರ್ಟ್ ಶೋ ವೈಭವವಿದು. ಹೌದು, ಇಲ್ಲಿ ಸುಮಾರು 90ಕ್ಕೂ ಹೆಚ್ಚು ಚಿತ್ರಕಲೆಗಳನ್ನ ಪ್ರದರ್ಶನಕ್ಕಿಡಲಾಗಿದೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು ನೋಡುಗರನ್ನ ತಮ್ಮತ್ತ ಆಕರ್ಷಿಸುತ್ತಿವೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಆರ್ಟಿಸ್ಟು, ನನ್ನ ಫ್ರೆಂಡ್ದು ಡಿಸ್ಪ್ಲೇ ಆಗಿದೆ ಇಲ್ಲಿಗೆ, ಸೊ ನೋಡೋಕ್ಕೆ ಬಂದಿದ್ದೀವಿ.
ಇಲ್ಲಿ ಈ ಟ್ರೆಡಿಷ್ನಲ್ಲು ಇದೆ, ಕೆಲವುದು ಇದು ಇದೆ, ಮಾಡರ್ನ್ ಆರ್ಟ್ ಇದೆ, ಅಬ್ಸ್ಟ್ರಾಕ್ಟ್ ಆರ್ಟ್ ಇದೆ, ಎಲ್ಲ ಇದೆ, ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ಗ್ರಾಫಿಕ್ ಪೇಂಟ್, ಡ್ರಾಯಿಂಗ್ಸ್, ಲ್ಯಾಂಡ್ಸ್ಕೇಪ್, ಜಾನಪದ ಕಲೆ, ಆಸ್ಟ್ರಾಕ್ಟ್ ಪೇಂಟಿಂಗ್ಸ್ ಹೀಗೆ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ದೇಶದ ವಿವಿಧೆಡೆಯಿಂದ ಬಂದ ಕಲಾವಿದರು ತಮ್ಮ ಕೈಚಳಕದಿಂದ ವೀಕ್ಷಕರನ್ನ ಹಿಡಿದಿಡುವ ಪ್ರಯತ್ನ ಮಾಡಿದ್ದಾರೆ. ಸುಮಾರು ಕ್ರಿಯೇಟಿವ್ ಇದೆ, ರಿಯಲಿಸ್ಟಿಕ್ ಇದೆ, ಅಬ್ಸ್ಟ್ರಾಕ್ಟ್, ಸಿಮಿ ಮಾಡರ್ನ್ ಎಲ್ಲ ಬೇರೆ ಬೇರೆ ಅವ್ರವ್ರ ಮನಸ್ಸಿನ ವ್ಯಕ್ತವನ್ನು ಪಡಿಸಿದ್ದಾರೆ. ನನ್ನ ಪೇಂಟಿಂಗು ಬಂದ್ಬಿಟ್ಟು ರಿಯಲಿಸ್ಟಿಕ್ ನಾನು ಮಾಡಿದ್ದೀನಿ. ರಿಯಲಿಸ್ಟಿಕ್ದಲ್ಲಿ ನಾನು ಚಿಲ್ಡ್ರನ್ಸ್ ಬಗ್ಗೆ ಮಾಡ್ತಿರ್ತೀನಿ. ಚಿಲ್ಡ್ರನ್ಸ್ ಅವ್ರ ಹ್ಯಾಪಿನೆಸ್, ಅವ್ರ ಸ್ಟಡಿ, ಅವರೊಂದು ಏನು ಮನಸ್ಸಲ್ಲಿ ಏನು ಇರುತ್ತೆ, ಯಾವ ರೀತಿ ಖುಷಿಯಾಗಿರ್ತಾರೆ ಅನ್ನೋದು ವ್ಯಕ್ತಪಡಿಸಿದ್ದೀನಿ. ಸುಮಾರು 5,000ದಿಂದ 1,00,000 ರೂಪಾಯಿ ಬೆಲೆ ಬಾಳುವ ಚಿತ್ರಗಳು ಕೂಡ ಪ್ರದರ್ಶನದಲ್ಲಿವೆ. ನಾಳೆ ಈ ಆರ್ಟ್ ಶೋಗೆ ತೆರೆ ಬೀಳಲಿದ್ದು, ತರಹೇವಾರಿ ಚಿತ್ರಗಳ ಸೌಂದರ್ಯ ಕಣ್ತುಂಬಿಕೊಳ್ಬೇಕಂದ್ರೆ ನೀವು ಒಮ್ಮೆ ವಿಸಿಟ್ ಮಾಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್.